ಒಂದು ಸಣ್ಣ ವಿಷಯ, ಎಷ್ಟೊಂದು ಶಾಸಕರು ಮತ್ತು ಶಾಸಕರ ಪುತ್ರರು ಎಷ್ಟು ಕೀಳುಮಟ್ಟದ ರಾಜಕೀಯ ಮಾಡ್ತಾರೆ ಅಫಜಲ್ಪುರ ತಾಲೂಕಿನಾಗ ಅಂತೇಳಿ ಒಂದು ತಾಜಾ ಉದಾಹರಣೆ. ನಾವು ನಿನ್ನೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಿಮಗೆಲ್ಲರಿಗೂ ಒಂದು ಸ್ಥಳವನ್ನು ನಿಗದಿ ಮಾಡಿದ್ವಿ. ನಾವು ಪತ್ರಿಕಾಗೋಷ್ಠಿಯನ್ನು ಪ್ರವಾಸಿ ಮಂದಿರದಲ್ಲಿ ಕರಿತೀವಿ ನಾಳೆ ಬೆಳಗ್ಗೆ ಅಂತೇಳಿ ನಿಮಗೆ ಸಮಯವನ್ನು ಮತ್ತು ಸ್ಥಳವನ್ನು ಹೇಳಿದ್ವಿ. ಅಲ್ಲೇ ಪತ್ರಿಕಾಗೋಷ್ಠಿ ಮಾಡಬೇಕು IB ಒಳಗೆ ಅಂಥೇಳಿ ನಾವು ಹೇಳಿದ್ವಿ ನಿಮಗೆ. ಆದ್ರೆ ಇವತ್ತು ಅಧಿಕಾರಿಗಳು ಫೋನ್ ಹಚ್ಚಿ ನಮಗೆ ಹೇಳ್ತಾರ ಅಲ್ಲಿ ಪತ್ರಿಕಾಗೋಷ್ಠಿ ನಾಟ್ ಅಲೌಡ್, ಪತ್ರಿಕಾಗೋಷ್ಠಿ ನಿಷೇಧಿಸಲಾಗಿದೆ, ನೀವು ಪತ್ರಿಕಾಗೋಷ್ಠಿ ಇಲ್ಲಿ ಮಾಡಪ್ಪಲೇ ಇಲ್ಲ, ನೀವು ಬರಬೇಡ್ರಿ ಅಂತ ಹೇಳ್ತಾರೆ ನಮಗೆ. ಅಂದ್ರೆ ಇಷ್ಟು ವರ್ಷ ಆಯ್ತು ನೀವು ಪತ್ರಿಕಾ ಮಾಧ್ಯಮದವ್ರು ಇದ್ದೀರಿ, ಇಷ್ಟು ವರ್ಷ ಆಯ್ತು ನೀವು ಯಾವ ಪತ್ರಿಕಾಗೋಷ್ಠಿ ಅಲ್ಲಿ ಮಾಡಿಲ್ಲ, ಪ್ರೆಸ್ ಮೀಟೇ ಮಾಡಿಲ್ಲ ನೀವು IB ಒಳಗೆ. ಎಲ್ಲ ಪ್ರತಿಯೊಂದು ಸಮುದಾಯ ಪ್ರತಿಯೊಂದು ಪಕ್ಷ ಇವತ್ತು ಶಾಸಕರು ಮಾಜಿ ಶಾಸಕರು ಯಾರೇ ಬಂದ್ರು ಪ್ರವಾಸಿ ಮಂದಿರದೊಳಗೆ ಪತ್ರಿಕಾಗೋಷ್ಠಿ ಮಾಡ್ತಾರ. ಆದ್ರೆ ನಮಗೆ ಮಾತ್ರ ಇವತ್ತು ನಾಟ್ ಅಲೌಡ್ ಅಂತ ಹೇಳ್ಬಿಟ್ಟವ್ರು. ಅಲ್ಲಿ ಪತ್ರಿಕಾಗೋಷ್ಠಿ ನಿಷೇಧಿಸಲಾಗಿದೆ, ದಯವಿಟ್ಟು ತಾವು ಬರಬೇಡ್ರಿ ಅಂತ ಹೇಳ್ತಾರ. ನೋಡ್ರಿ ಎಷ್ಟೊಂದು ದ್ವೇಷದ ರಾಜಕಾರಣ ಮಾಡ್ತಾರೆ, ಎಷ್ಟೊಂದು ಕೀಳುಮಟ್ಟದ ರಾಜಕಾರಣ ಮಾಡ್ತಾರ ಇವರು ಅಂತೇಳಿ ತಾಜಾ ಉದಾಹರಣೆ ಇವತ್ತು ಬೆಳಿಗ್ಗೆನೇ ಅಲ್ಲ. ಇಷ್ಟೊಂದು ಕೀಳುಮಟ್ಟದ ರಾಜಕೀಯ ಈ ಅಫಜಲ್ಪುರ ತಾಲೂಕಿನಲ್ಲಿ ಮಾಡಿ ನೀವು ಏನು ಸಾಧಿಸ್ತೀರೋ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇಷ್ಟು ಕೀಳುಮಟ್ಟದ ರಾಜಕೀಯ ತಾವು ಮಾಡಬಾರ್ರಿ ಅಂತೇಳಿ ನಾವು ಶಾಸಕರಿಗೆ ಮತ್ತು ಶಾಸಕರ ಸುಪುತ್ರರಿಗೆ ನಾವು ಕೇಳ್ಕೊಳ್ತೀವಿ. ನಾಟೀಕರ್ ಅವರು ಅವ್ರ ವೈವಾಹಿಕ ಜೀವನವನ್ನೇ ತ್ಯಾಗ ಮಾಡಿ ಈ ತಾಲೂಕಿನ ಜನರ ಸೇವೆ ಮಾಡ್ಬೇಕಂತಂದು ಅವ್ರು ಮದಿನೇ ಮಾಡ್ಕೊಳ್ಳಾರ್ದೆ ತಾಲೂಕಿನ ಜನರ ಸೇವೆ ಮಾಡ್ಬೇಕಂತ ನಿಂತಂಥ ವ್ಯಕ್ತಿ. ಅಂಥ ವ್ಯಕ್ತಿ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು, ಯಾಕಂದ್ರೆ ಭ್ರಷ್ಟಾಚಾರ ಮಾಡ್ಬೇಕಾದ್ರೆ ಅವ್ರಿಗೆ ಹೆಣ್ಣು ಮಕ್ಕಳು ಇವೆಲ್ಲ ವ್ಯಾಮೋಹ ಇತ್ತು ಅಂತಂದ್ರೆ ಭ್ರಷ್ಟಾಚಾರ ಮಾಡ್ಬೇಕು. ಅವ್ರಿಗೇನೂ ಇಲ್ಲ, ವಿನಾಕಾರಣ ಅವ್ರ ಮೇಲೆ ಅಪವಾದ ಮಾಡಿ ನಿಮ್ಮಲ್ಲಿ ದಾಖಲಾತಿ ಇರಲಾರ್ದೆ ಅವ್ರ ಮೇಲೆ ದಯವಿಟ್ಟು ಅಪವಾದ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥದ್ದು ಮತ್ತೊಮ್ಮೆ ಮನವಿ ಮಾಡ್ತಾರೆ. ವಿರುದ್ಧ ಲಿಂಗಾಯತರನ್ನು ಎತ್ತು ಕಟ್ಕೊಂತ ಕೆಲಸ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಕತ್ತಾರೆ. ಶಾಸಕರ ಸುಪುತ್ರರ ಕುಮ್ಮಕ್ಕಿನಿಂದ ಲಿಂಗಾಯತ ಸಮಾಜವನ್ನ ಎತ್ತಿ ಕಟ್ಟಬೇಕು ಅಂತಕ್ಕಂಥದ್ದು ಹೇಳಿಕೆಯನ್ನು ಏನು ಕೊಟ್ರಲ್ಲ ಆ ಕಾಂಗ್ರೆಸ್ ಮುಖಂಡರು ಅವ್ರು ಹೇಳಿದ ಪ್ರಕಾರನೇ ಮಾತಾಡ್ತಾ ಇದ್ದಾರೆ. ಆದ್ರೆ ಎಲ್ಲೂ ಕೂಡ ಶಿವಕುಮಾರ್ ನಾಟೀಕರ್ ಅವರು ವೀರಶೈವ ಲಿಂಗಾಯತ ಅಂತಕ್ಕಂಥದ್ದನ್ನ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಆಮೇಲೆ ಅವರ ಜೀವನದಲ್ಲಿ ಎಲ್ಲಿಯಾದರೂ ಅವ್ರು ಯಾವಾಗ ಹೋಟಿನ ಪವರ್ ಬಂದದ ಅವತ್ತಿನ ಹಿಡಿದು ಸನ್ಮಾನ್ಯ ಶ್ರೀ ವೀರಶೈವ ಲಿಂಗಾಯತ ಶಾಸಕರಾದಂಥ MY ಪಾಟೀಲ್ ಅವರಿಗೆ ಹೋಟ್ ಹಾಕೋತ್ ಬಂದಾರ ವಿನ ಒಂದೇ ಒಂದು ಹೋಟ್ ಅವ್ರು ಗೊತ್ತಿದ್ದಾರೆ ಇಲ್ಲಿವರೆಗೂ ಹಾಕೋತ್ ಬಂದಿಲ್ಲ. ಅದು ಸಿಂದಗಿಯಲ್ಲಿ ನೋಡ್ರಿ, ಮತ್ತು ಅದು ಕಲ್ಪನೆ ನಿಂಬಲ್ಲಿ ಯಾಕೆ ಬರಲಿಲ್ಲ? ಏನೋ ರೋಡಿಗೆ ಡಿವೈಡರ್ಗಳು ತಂದು ಅವು ಹಾಲು ಬ್ಲಾಕ್ಗಳು ಇಟ್ಟು ಫಾರೆಸ್ಟ್ ಅದನ್ನು ಗಿಡಗಳು ತಂದು ಅವಕ್ಕೆ ಕಂಟಿ ಕಟ್ಟಿ ಇದು ನಿನ್ನ ಸೌಂದರ್ಯನಾ? ಇದು ಡೆವಲಪ್ಮೆಂಟಾ? ಅದಕ್ಕೆ ದಯಮಾಡಿ ಸರ್ಕಾರದ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಅಫಜಲ್ಪುರನ್ನು ಸಮಗ್ರ ಅಭಿವೃದ್ಧಿ ಮಾಡಿರಿ ಅಂತಕ್ಕಂಥ ವಿಚಾರದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವಿನ ನಿಮ್ಮ ಬಗ್ಗೆ ದ್ವೇಷ ಆಗಲಿ ಮತ್ತು ಸ್ವಾರ್ಥ ಆಗಲಿ ನಮ್ಮದು ಏನೂ ಇಲ್ಲ ಅಂತಕ್ಕಂಥ ವಿಚಾರ ಹೇಳಿ ನನ್ನ ಎರಡು ಮಾತಿಗೆ ನಾನು ವಿರಾಮ ಕೊಡ್ತೇನೆ. ಮುಂದಿನ ಮಾತು ಪ್ರಶ್ನೆ ಮಾಡಲೇಬೇಕು. ದೊಡ್ಡ ಏನು ಹೇಳಿದ್ರಂದ್ರಿ? ಇವತ್ತ ಶಿವಕುಮಾರ್ ನಾಟೀಕರ್ ಅವರು ಧ್ವನಿ ಎತ್ತುವುದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ಹೇಳಿದ್ರು. ಆದ್ರಿಂದ ಶಿವಕುಮಾರ್ ನಾಟೀಕರ್ ಅವರು ಇವತ್ತು ಶಾಸಕರಿಗೆ ವಿರುದ್ಧವಾಗಿ ಮಾತಾಡೋದ್ರಿಂದ ಇವತ್ತು ಎಲ್ಲೋ ನಿಮ್ಮ ಸಮುದಾಯಕ್ಕೆ ನಮ್ಮ ಅಂದ್ರೆ ಇವತ್ತು ಪ್ರಕಾಶ್ ಜಾಮದಾರ್ ಸಮುದಾಯಕ್ಕೆ ಹೊರತ ಕುಂದ್ರಲಾಗ್ತದ ಅನ್ನೋದು ಆರೋಪ ಮಾಡ್ತಾ ಇದ್ದಾರೆ. ಆಯ್ತು, ಹಾಗಾದ್ರೆ ನಾವು ಕ್ವಶನ್ ಮಾಡಬಾರ್ದ? ಏನ್ ಹೊಡ್ತಾ ಬೀಳ್ತಾರೆ ಮೇಡಮ್? ನೋಡ್ರಿ, ನಮ್ಮ ಸಮುದಾಯದಲ್ಲಿ ಶಿವಕುಮಾರ್ ನಾಟೀಕರ್ ಅವರು ಎಲೆಕ್ಷನ್ ನಿಂತಿದ್ರು, 8,000 ಓಟ್ ತಗೊಂಡ್ರು. RD ಪಾಟೀಲ್ ಅವರು ಎಲೆಕ್ಷನ್ ನಿಂತರು, 8,000 ಓಟ್ ತಗೊಂಡ್ರು. ನಮ್ಮ ಸಮುದಾಯದ ವೋಟಿಂಗ್ ಎಷ್ಟು? 38-40,000. ವೋಟಿಂಗ್ ಆಗಿರೋದೆಷ್ಟು? ಮಿನಿಮಮ್ ಒಂದು 25,000. 25,000 ವೋಟಿಂಗ್ ಆದ 25,000 ವೋಟಿಂಗ್ ಆಗ್ಯದಂದ್ರ ಅದರಲ್ಲಿ 16,000 ನಾಟೀಕರ್ ಅವರು ಮತ್ತು RD ಪಾಟೀಲ್ ಅವರು ತಗೊಂಡ್ರು. ಇನ್ನು ಉಳಿದ ಓಟ್ ಹೋದು ಎಲ್ಲಿಗೆ? ನಿಮ್ಗೆ ಯಾರು ಕೋಳಿ ಸಮಾಜದವ್ರು ಓಟೆ ಹಾಕಿಲ್ವಾ? ಶಿವಕುಮಾರ್ ನಾಟೀಕರ್ ಅವರು ಬಿಟ್ಟು ಮತ್ತಂದ್ರೆ RD ಪಾಟೀಲ್ ಅವರು ಬಿಟ್ಟು ಮತ್ತೆ ಯಾರು ಅರೆ ಪ್ರಕಾಶ್ ಜಾಮದಾರ್ ಅವರು ಓಟ್ ಹಾಕಿಲ್ಲ ಅವ್ರಿಗೆ. ಆಯ್ತ್ರಿ, ಶಿವಕುಮಾರ್ ನಾಟೀಕರ್ ಎಲೆಕ್ಷನ್ ನಿಂತಾರ, ಹೌದಾ? RD ಪಾಟೀಲ್ ಎಲೆಕ್ಷನ್ ನಿಂತಾರ, ಹೌದು. ಅವ್ರಿಗೆ ಹೊರತುಪಡಿಸಿ ಮತ್ತೆ ಕೋಳಿ ಸಮಾಜದವ್ರು ಯಾರು MY ಪಾಟೀಲ್ ಓಟೆ ಹಾಕಿಲ್ವಾ? ಹಾಗಾದ್ರೆ ಅವ್ರು ಹೋಗಿ ಕೇಳ್ಬಾರ್ದ? ನಮ್ಮ ಗ್ರಾಮದಲ್ಲೇ ಹಾರಲ್ರಿ, ನಮ್ಮ ಸಮಾಜದವರು ಶಿವಕುಮಾರ್ ನಾಟೀಕರ್ಗೂ ಓಟ್ ಹಾಕಿಲ್ಲ, RD ಪಾಟೀಲ್ ಅವ್ರಿಗೂ ಓಟ್ ಹಾಕಿಲ್ಲ. ನಮ್ಮ ಪಕ್ಷದ ಅಧ್ಯಕ್ಷರು ಹೇಳ್ದಂಗೆ ಮತ್ತು ರಾಜು ಉಕ್ಲಿ ಅವರು ಹೇಳ್ದಂಗೆ
ಪತ್ರಿಕಾ ಮಾಧ್ಯಮದವ್ರ ಜೊತೆ ಮಾತಾಡಿದಾರೆ. ನಾ ಏನು ವಿಷಯ ಹೇಳ್ಬೇಕಪ್ಪ ಅಂತಂದ್ರೆ, ನನ್ನ ವಿಷಯ ಏನದ, ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯವರು ಮೊನ್ನೆ ಪ್ರೆಸ್ ಮೀಟ್ನಲ್ಲಿ ಒಂದು ವಿಷಯ ಮಾತಾಡ್ಯಾರ. ಆ ವಿಷಯಕ್ಕೆ ಸಂಬಂಧಿಸಿದಂಗೆ ನಾ ಅವ್ರಿಗೆ ಕೇಳೋದು ಬಯಸ್ತೀನಿ. ಶಿವಕುಮಾರ್ ನಾಟಿಕರ್ ಅವ್ರ ಸಹೋದರರು JJM ವರ್ಕ್ ಮಾಡಿದಾರೆ ಅಂತ ಹೇಳಿದಾರೆ. ಅವರು ಎಲ್ಲೆಲ್ಲಿ ಮಾಡಿದ್ದಾರೆ JJM ವರ್ಕು? ಹೌಡ್ಗಿ ಗ್ರಾಮದಲ್ಲಿ ಮಾಡಿದ್ದಾರೆ, ಶಿವಪುರ್ನಲ್ಲಿ ಮಾಡಿದ್ದಾರೆ, ಆಮೇಲೆ ಬನ್ನಟ್ಟಿನಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೌದು, ಮಾಡಿದ್ದು ಸತ್ಯ ಅದ. ಈ JJM ವರ್ಕು ಭ್ರಷ್ಟಾಚಾರ ಮಾಡಿದಾರೆ ಅಂತ ಅವ್ರ ಆರೋಪ ಅದ. ನಾನು ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ಅಧಿಕಾರದಲ್ಲಿ ನೀವೇ ಇದ್ದೀರಿ, AWಗಳು ನಿಮ್ಮವರೇ ಯಾರ, ಜೈಗಳು ನಿಮ್ಮವರೇ ಯಾರ, ಅವ್ರ ಬಳಿ ಇರ್ತಕ್ಕಂಥ ದಾಖಲಾತಿಗಳು ತಗೊಂಡು ಬರ್ರಿ, ನಾವು ಸ್ಪಾಟಿಗೆ ಬರ್ತೀವಿ, ನೀವು ಸ್ಪಾಟಿಗೆ ಬರ್ರಿ. ಎಷ್ಟು ಪ್ರಮಾಣದ ಭ್ರಷ್ಟಾಚಾರ ಮಾಡ್ಯಾರ ಎಸ್ಟಿಮೇಟ್ ತಗೊಂಡು ಹೋಗೋದು, ಎಸ್ಟಿಮೇಟ್ ವಿತ್ MB ತಗೊಂಡು ಹೋಗಿ ವಿತ್ ಮೀಡಿಯಾ ಜೊತೆ, ನಿಮ್ಮ ಎಲ್ಲ ಮಾಧ್ಯಮದ ಜೊತೆ ಹೋಗಿ ಅಲ್ಲಿ ಎಷ್ಟು ಪ್ರಮಾಣದ ವರ್ಕ್ ಆಗ್ಯದ, ಎಷ್ಟು ಪ್ರಮಾಣದ ಬಿಲ್ ಆಗ್ಯದ, ಎಷ್ಟು ಪ್ರಮಾಣದ ಭ್ರಷ್ಟಾಚಾರ ಆಗ್ಯದ ವಿತ್ ಮೀಡಿಯಾ ಲೈವ್ ಇಟ್ಟು ಹೋಗಮ್. ಅದು ಆದ ತಕ್ಷಣ ನೆಕ್ಸ್ಟ್ ನಮ್ಮದು ಏನು ಕೋರಿಕೆ ಅಂದ್ರೆ ದೇಸಾಯಿ ಕಲ್ಲೂರ್ಗೂ ಹೋಗಮ್. ದೇಸಾಯಿ ಕಲ್ಲೂರು ಗ್ರಾಮದಲ್ಲಿ ಇದೇ ಶಾಸಕರ ಸಹೋದರರಾಗಿರ್ತಕ್ಕಂಥ SY ಪಾಟೀಲ್ ಅವರು JJM ವರ್ಕ್ ಮಾಡಿದ್ದಾರೆ. ಅಲ್ಲಿ ಎಷ್ಟು % ವರ್ಕ್ ಆಗ್ಯದ, ಅದು ಎಷ್ಟು ಕೋಟಿದು ವರ್ಕ್ ಅದ, ಅಲ್ಲಿ ಎಷ್ಟು ನಳಗಳಿಗೆ ಎಷ್ಟು ನಲ್ಲಿಗಳಿಗೆ ನೀರು ಬರ್ಲಿಕತ್ತವ, ಎಷ್ಟು ಮಂದಿಗೆ ಶಾಸಕರು ಅವರ ಸ್ವಗ್ರಾಮದಲ್ಲಿ JJM ವರ್ಕ್ ಮಾಡಿ ನೀರು ಕುಡಿಸಲ್ಗತ್ತಾರ, ಅದನ್ನು ನೋಡ್ಬೇಕಲ್ಲ. ಅದನ್ನು ನೋಡಮು. ನೋಡ್ರಿ, ನೀವೇನ್ ಹೇಳ್ತೀರಿ, ಒಂದ್ ಕಡೆ ಹಿಟ್ ಅಂಡ್ ರನ್ ಮಾಡಬೇಡ್ರಿ, ಗಾಳಿಯಲ್ಲಿ ಗುಂಡು ಹಾರಿಸ್ಬೇಡ್ರಿ ಅಂತ ಹೇಳ್ತೀರಿ. ನಾವು ಹಿಟ್ ಅಂಡ್ ರನ್ ಮಾಡ್ತಾ ಇಲ್ಲ, ಗಾಳಿಯಲ್ಲಿ ಗುಂಡು ಹಾರ್ಸಕ್ ನಾವು ತಯಾರಿಲ್ಲ. ನೀವು ಏನಿದೆಲ್ಲ ನಮ್ಗ ಸವಾಲ್ ಹಾಕಿರಲ್ಲ, ಅದಕ್ಕೆ ನಾವು ಪೂರ್ಣ ಪ್ರಮಾಣದ ಸ್ವಾಗತ ಮಾಡ್ತೀವಿ. ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಏನ್ ಮಾಡ್ಕೋತೀನಿ ಅಂದ್ರ, ನೀವು ಹಿಟ್ ಅಂಡ್ ರನ್ ಮಾಡಕ್ ಹೋಗ್ಬೇಡ್ರಿ. ನಾವು ಇವತ್ತು ನಿಮ್ಗೆ ಸವಾಲ್ ಹಾಕಿದೀವಿ, ಬರ್ತೀವಿ ಅಂತೇಳಿ ಬರ್ರಿ. ನೀವು ನಾಳೆನೇ ಪ್ರೆಸ್ ಮೀಟ್ ಮಾಡ್ರಿ, ಜಾಗ ನಿಗದಿ ಮಾಡ್ರಿ, ಸಮಯ ನಿಗದಿ ಮಾಡ್ರಿ, ಡೇಟ್ ನಿಗದಿ ಮಾಡ್ರಿ. ಬಸವೇಶ್ವರ ಸರ್ಕಲ್ ಅಂದ್ರೆ ಬಸವೇಶ್ವರ ಸರ್ಕಲ್ನಾಗ ಮಾಡಮು, ಓಪನ್ ಚರ್ಚೆ ಬಹಿರಂಗ. ಅಂಬೇಡ್ಕರ್ ಸರ್ಕಲ್ ಅಂದ್ರೆ ಅಂಬೇಡ್ಕರ್ ಸರ್ಕಲ್ನಾಗ ಮಾಡಮು. ಎಲ್ಲಿನೂ ಬೇಡ್ರಿ, ಎಲ್ಲಿನೂ ಚರ್ಚೆನೆ ಮಾಡೋದು ಬೇಡ, ಸ್ಪಾಟಿಗೆ ಹೋಗಮ್ ವಿತ್ ನಿಮ್ಮ ಎಲ್ಲ ಮೀಡಿಯಾದವ್ರ ಜೊತೆ ಹೋಗಮ್. ನೀವು ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲೆಲ್ಲಿ ಏನೇನು ಮಾಡಿರೋ ನಮ್ಗೆಲ್ಲ ಗೊತ್ತದ, ನಮ್ಮಲ್ಲಿ ದಾಖಲಾತಿಗಳವ. ನೀವು KRIDL ನಲ್ಲಿ ಎಷ್ಟು ಭ್ರಷ್ಟಾಚಾರ ಮಾಡಿರಿ, ಅಲ್ಲಿ ಸ್ಪಾಟಿಗೆ ಹೋಗಮು, ನಾವು ಬರ್ತೀವಿ. ನೀವು MY ಪಾಟೀಲ್ರು ಅವ್ರ ಸುಪುತ್ರರಿಗೆ ಕರ್ಕೊಂಬಂದ್ರ ನಮ್ಮ ನಾಯಕರಿಗೆ ಕರ್ಕೊಂಡು ಬರ್ತೀವಿ, ನಾಟಿಕರ್ ಅವ್ರಿಗೆ. ಇಲ್ಲ ಅಂದ್ರ ಅವರು ಅವಶ್ಯಕತೆ ಇಲ್ಲ ಅಂದ್ರ ನಮ್ಮವ್ರಿಗೂ ಬಿಟ್ಟು ನಾವೇ ಬರ್ತೀವಿ. ಓಪನ್ ಚರ್ಚೆ ಆಗೋಲಿ. ಯಾರು ಜನರಿಗೆ ಕಣ್ಣಿಗೆ ಮಣ್ಣು ಎರಚಲ್ಗತ್ತಾರ, ಯಾರು ಸರ್ಕಾರದ ಬೊಕ್ಕಸಕ್ಕೆ ಕತ್ರಿ ಹಾಕಲ್ಗತ್ತಾರ, ಯಾರು ಜನರ ದುಡ್ಡು ದುರುಪಯೋಗ ಮಾಡ್ಕೊಳ್ಗತ್ತಾರ, ಯಾರು ಜನರಿಗೆ ಭ್ರಷ್ಟಾಚಾರ ಮಾಡಿ ಅಕ್ರಮ ಆಸ್ತಿ ಗಳಿಸ್ಯಾರ, ಶಿವಕುಮಾರ್ ನಾಟಿಕರ್ ಅವರು ಭ್ರಷ್ಟಾಚಾರ ಮಾಡ್ಯಾರ ಅಂತ ಹೇಳ್ತೀರಿ. ಆಯ್ತ್ರಿ, ನಿಮ್ದೇ ಸರ್ಕಾರ ಅದ, ನೀವೇ MLA ಇದ್ದೀರಿ, ನಿಮ್ ಕೈಗೆ ತನಿಖೆ ಮಾಡಿಸಿರಲ್ಲ. ಅವ್ರು ಭ್ರಷ್ಟಾಚಾರ ಮಾಡಿದ್ರೆ ಅವ್ರು ಜೈಲಿಗೆ ಹೋಗ್ಲಿ, ನಿಮ್ ಮೇಲೆ ತನಿಖೆ ಆಗಲಿ, ನೀವು ಜೈಲಿಗೆ ಹೋಗ್ರಿ. ನೀವು ಸಾರ್ವಜನಿಕ ಜೀವನದಲ್ಲಿ ಎಷ್ಟು ದಿನ ಇದ್ರಿ? 50 ವರ್ಷ ಆಯ್ತು. 224 ಸದಸ್ಯರಲ್ಲಿ ಅತ್ಯಂತ ಹಿರಿಯ ಸದಸ್ಯರು ಸನ್ಮಾನ್ಯ MY ಪಾಟೀಲ್ರು, ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಗಳು, ಹಿರಿಯರ. ಅವ್ರ ಬಗ್ಗೆ ನಮಗೂ ಅಪಾರದ ಗೌರವ ಅದ. ಆಯ್ತು, ಅಷ್ಟೊಂದು ಹಿರಿಯರು, ಅಷ್ಟೊಂದು ಹಿರಿತನ ಇಟ್ಕೊಂಡು ಈ ಭ್ರಷ್ಟಾಚಾರ ಮಾಡಬಾರ್ದಲ್ಲ. ನಿಮ್ಮ ಹಿರಿತನಕ್ಕೆ ಶೋಭೆ ತರಲ್ಲ ಅದು. ನೀವು ಭ್ರಷ್ಟಾಚಾರ ಮಾಡಿಲ್ಲ ಅಂದ್ರ ನಿಮ್ಮ ಆಸ್ತಿ ಹೆಂಗಾಯ್ತು ಇಷ್ಟೆಲ್ಲ? 50 ವರ್ಷ ರಾಜಕಾರಣದಾಗ ಇದ್ದೀರಿ, 50 ವರ್ಷ ಆಗದೆ ಇರೋದು ಆಸ್ತಿ ನಿಮ್ಮದು ಪ್ರಾಪರ್ಟಿ 8-7 ವರ್ಷದಲ್ಲೇ ಯಾಕೆ ಇಷ್ಟೊಂದು ಪ್ರಮಾಣವಾಗಿ ಹೆಚ್ಚಾಯ್ತು? ಬೆಂಗಳೂರಲ್ಲಿ ಮನಿ ಹೆಂಗಾಯ್ತು, ಗುಲ್ಬರ್ಗದಲ್ಲಿ ಬಂಗ್ಲೆ ಹೆಂಗಾಯ್ತು, ಶಾಂತ ಹಾಸ್ಪಿಟಲ್ ಹೆಂಗಾಯ್ತು, ದಾಲ್ ಮಿಲ್ ಹೆಂಗಾಯ್ತು, ನಿಮ್ ಪೈಪಿನ ಫ್ಯಾಕ್ಟರಿ ಹೆಂಗಾಯ್ತು? ಇಡ್ರಲ್ಲ ನೋಡಿ ಜನ, ಎಲ್ಲಿಂದ ಬತ್ತು? ಜ್ವಾಳ ಮಾರಿ ಕಟ್ಟಿರಿ. 50 ವರ್ಷದ ರಾಜಕಾರಣದಾಗ ಇದ್ರಿ, ಅವಾಗ ಅಲ್ಲ ಈಗ ಯಾಕಾಯ್ತು? ಎಲ್ಲಾ ಸತ್ಯನೂ ಜನರಿಗೆಲ್ಲ ಗೊತ್ತದ. ನಾವು ಆರೋಪ ಮಾಡಿವಿ ಅಂತೇಳಿ ನಮಗ್ ಕೌಂಟರ್ ಕೊಡ್ಲಕ್ ಬಂದು ನಿಮ್ಮದು ನೀವು ಕಳ್ಕೊತೀರಿ. ಇಲ್ಲಿ ಜಾತಿ ವಿಷಯ ತರಬೇಡ್ರಿ, ದಯವಿಟ್ಟು ಹೇಳ್ತೀನಿ. ಶಿವಕುಮಾರ್ ನಾಟಿಕರ್ ಅವರು ಪ್ರೆಸ್ ಮೀಟ್ ಮಾಡ್ಯಾರ, ಯಾವುದೋ ಒಂದು ವ್ಯಕ್ತಿ ಮೇಲೆ ಮಾಡ್ಯಾರ. ಅವರು ಅಧಿಕಾರದಾಗರ MO ಪಾಟೀಲ್ರು ಅನ್ನೋ ಕಾರಣಕ್ಕೆ ಅವ್ರಿಗೆ ಕ್ವಶನ್ ಮಾಡ್ಯಾರ. ಆದ್ರೆ ಜಾತಿಗೆ ಅವ್ರು ಬಂದಿಲ್ಲ. ಜಾತಿ ಅವ್ರ ಪ್ರೆಸ್ ಮೀಟ್ ನೋಡ್ರಿ. ನೀವು, ನಾನು ಹೇಳಕ್ ಬಯಸ್ತೀನಿ, ನೀವು ಒಬ್ರು ಪಾಠ ಮಾಡೋ ಬೋಧಕರಿದ್ದೀರಿ, ಟೀಚರ್ ಇದ್ದೀರಿ. ಶಿವಕುಮಾರ್ ನಾಟಿಕರ್ ಅವರು ಮಾಡಿರೋ ಪ್ರೆಸ್ ಮೀಟ್ 1 ಅಲ್ಲ 10 ಸಲ ನೋಡಿ. ಅದರಲ್ಲಿ ಎಲ್ಲಾದ್ರೂ ಒಂದೇ ಒಂದು ಪದ ಯಾವ್ದಾದ್ರು ವೀರಶೈವ ಲಿಂಗಾಯತ ಬಳಸಿದಾರ?
ಲಿಂಗಾಯತ ಕಮ್ಯುನಿಟಿ ತಗೊಂಡಿದಾರ? ಇಲ್ಲ. ನಿಮ್ಗೆ ಶೋಭೆ ತರಂತದ್ದಲ್ಲ ಇದು. ಅರುಣ್ ಕುಮಾರ್ ಪಾಟೀಲ್ ಅವರೇ, ಇಷ್ಟೊಂದು ಕೀಳು ಮಟ್ಟ ಕೀಳುದು ರಾಜಕಾರಣ ಮಾಡೋದು ನಿಮ್ಗೆ ಶೋಭೆ ತರಲ್ಲ. ಅದಕ್ಕೆ ದಯವಿಟ್ಟು ನಾನು ಏನು ಹೇಳ್ತೀನಿ ಅಂದ್ರೆ, JJM ವರ್ಕ್ ಆರೋಪ ಮಾಡಿರಿ, ನೀವು ಮುಂದೆ ಡೇಟ್ ನಿಗದಿ ಮಾಡ್ರಿ, ವಿತ್ ಮೀಡಿಯಾ ಜೊತೆ ಕರ್ಕೊಂಡು ಹೋಗಮು, ಅಲ್ಲೆಷ್ಟು ಭ್ರಷ್ಟಾಚಾರ ಆಯ್ತು, ಇಲ್ಲೆಷ್ಟು ಭ್ರಷ್ಟಾಚಾರ ಆಯ್ತು ನೋಡಮು, ಅದಕ್ಕೆ ನಾವು ತಯಾರಿದ್ದೀವಿ. ಹಿಟ್ ಅಂಡ್ ರನ್ ಮಾಡಬೇಡ್ರಿ ದಯವಿಟ್ಟು. ಇಷ್ಟು ಹೇಳಕ್ ಬಯಸ್ತೀನಿ. ಐಬಿ